ಒನಕೆ ಓಬವ್ವ ಎಂಬ ಹೆಸರನ್ನು ಕೇಳಿದಾಗಲೇ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಶೂರ ಮಹಿಳೆಯರ ಪೈಕಿ ಒಬ್ಬಳಾದ ಈ ವೀರಮಾತೆಯ ಚಿತ್ರಣ ಕಣ್ಣೆದುರು ಮೂಡುತ್ತದೆ. ಕರ್ನಾಟಕದ ಚಿತ್ರದುರ್ಗದ ಕೋಟೆಯ ಇತಿಹಾಸಕ್ಕೆ ಒನಕೆ ಓಬವ್ವನ ಹೆಸರು ಅಕ್ಷರದೊಡನೆ ಬರೆದಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಆಕೆಯ ಸಾಹಸ, ದೇಶಭಕ್ತಿ ಹಾಗೂ ತಾಳ್ಮೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ಒನಕೆ ಓಬವ್ವ 18ನೇ ಶತಮಾನದಲ್ಲಿ ಚಿತ್ರದುರ್ಗದ ರಾಜನ ಸೇವೆಗೆ ಇಳಿದಿದ್ದ ಮಲ್ಲಣ್ಣ ಎಂಬ ಶಿಪಾಯಿಯ ಪತ್ನಿಯಾಗಿದ್ದರು. ಚಿತ್ರದುರ್ಗವು ಆ ಕಾಲದಲ್ಲಿ ನಾಯಕರ ಆಡಳಿತದಲ್ಲಿತ್ತು. ಆಕೆಯ ಕೀರ್ತಿಗೆ ಕಾರಣವಾದ ಘಟನೆ ಹೈದರ್ ಅಲಿ ರಾಜನ ವಿರುದ್ಧ ಹೋರಾಡುವಾಗ ಎಲ್ಲರಿಗೂ ತಿಳಿದಿದೆ. ಚಿತ್ರದುರ್ಗದ ಕೋಟೆ ಬಲಿಷ್ಠ ಹಾಗೂ ಭದ್ರವಾಗಿತ್ತು. ಆದರೆ ಯಾವುದೇ ಕೋಟೆಯಲ್ಲಿಯೂ ತಕ್ಷಣ ಕಂಡುಹಿಡಿಯಲು ಕಷ್ಟವಾಗುವ ಗುಪ್ತ ಪ್ರವೇಶ ದ್ವಾರಗಳು ಅಥವಾ ಸಣ್ಣ ದ್ವಾರಗಳು ಇರುತ್ತವೆ. ಹೈದರ್ ಅಲಿ ಸೇನೆ ಚಿತ್ರದುರ್ಗದ ಕೋಟೆಯನ್ನು ಸೆರೆಹಿಡಿಯಲು ಯತ್ನಿಸುತ್ತಿತ್ತು. ಸಾಮಾನ್ಯ ದ್ವಾರಗಳಿಂದ ಸೇರ್ಪಡೆಯಾಗುವುದು ಕಷ್ಟವಾಗುವುದರಿಂದ ಅವರು ಕೋಟೆಯ ಗೋಡೆಯ ಸಣ್ಣ ಹಳ್ಳಿಗಳ ಮೂಲಕ ಒಳಬರುವ ತಂತ್ರ ರೂಪಿಸಿದರು. ಒಂದು ದಿನ ಒನಕೆ ಓಬವ್ವ ತನ್ನ ಸಾಮಾನ್ಯ ಕೆಲಸಗಳಲ್ಲಿ ನಿರತವಾಗಿದ್ದಾಗ ಕೋಟೆಯ ಗೋಡೆಯ ಒಂದು ಸಣ್ಣ ದ್ವಾರದ ಮೂಲಕ ಹೈದರ್ ಅಲಿಯ ಸೈನಿಕರು ಒಳಹೊಳ್ಳಲು ಯತ್ನಿಸುತ್ತಿದ್ದುದನ್ನು ಗಮನಿಸಿದರು. ಆಕೆ ಅವರ ಕಪಟತಂತ್ರವನ್ನು ಅರಿತು ತಕ್ಷಣ ಹೊಟ್ಟೆಗೆ ಹೊಟ್ಟೆ ಹೊಡೆದರು. ಅವರ ಕೈಯಲ್ಲಿದ್ದ ಒನಕೆ ಅರಳಿಕಟ್ಟು ಅಥವಾ ಧಾನ್ಯ ಒಡೆಸುವ ಕೋಲು ಬಳಸಿಕೊಂಡು ಒಳಬರುವ ಪ್ರತಿಯೊಬ್ಬ ಶತ್ರುವಿನ ತಲೆಗೆ ಹೊಡೆದು ಅವರನ್ನು ಹತ್ಯೆ ಮಾಡಲಾರಂಭಿಸಿದರು. ಒನಕೆ ಓಬವ್ವನ ಈ ಸಾಹಸದಿಂದ ದೊಡ್ಡ ಸೇನಾಪಡೆ ಕೋಟೆಗೆ ಪ್ರವೇಶಿಸದಂತೆ ತಡೆಯಲ್ಪಟ್ಟು ಕೋಟೆಯ ರಕ್ಷಣೆ ಸಾಧ್ಯವಾಯಿತು. ಆದರೆ ಈ ಯುದ್ಧದಲ್ಲಿ ಕೊನೆಗೆ ಆಕೆಯೇ ಬಲಿಯಾದಳು. ಒನಕೆ ಓಬವ್ವ ತನ್ನ ದೇಶಕ್ಕಾಗಿ, ತನ್ನ ಸಮುದಾಯಕ್ಕಾಗಿ ಪ್ರಾಣ ಬಿಟ್ಟ ಮಹಿಳೆ. ಇವಳ ಶೌರ್ಯ ಕೇವಲ ಹೋರಾಟದ ಮಟ್ಟಿಗೆ ಮಾತ್ರ ಸೀಮಿತವಲ್ಲ, ಇದು ಮಹಿಳೆಯರು ದೇಶ ರಕ್ಷಣೆಯಲ್ಲಿ ಸಕ್ರಿಯ ಪಾತ್ರ ವಹಿಸಬಹುದು ಎಂಬುದನ್ನು ತೋರಿಸುತ್ತದೆ. ಆಕೆಯ ತ್ಯಾಗ ಹಾಗೂ ಹೋರಾಟದ ಕತೆ ಭಾರತೀಯ ಇತಿಹಾಸದಲ್ಲಿ ಅಚಲ ಸ್ಥಾನ ಪಡೆದಿದೆ. ಒನಕೆ ಓಬವ್ವನ ಸ್ಮಾರಕ ಮತ್ತು ನೆನಪಿಗೆ ನಿರ್ಮಿಸಲಾದ ಜಾಗಗಳು. ಈ ಮಹಾನ್ ಮಹಿಳೆಯನ್ನು ಗೌರವಿಸಲು ಚಿತ್ರದುರ್ಗದಲ್ಲಿ ಒನಕೆ ಓಬವ್ವನ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಕನ್ನಡ ಜನಾಂಗ ಆಕೆಯ ಸಾಹಸವನ್ನು ಗೌರವಿಸುವಂತೆ ಹಲವಾರು ಸ್ಥಳಗಳಲ್ಲಿ ಆಕೆಯ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ಒನಕೆ ಓಬವ್ವ ಕೇವಲ ಒಂದು ಹೆಸರಲ್ಲ, ಇದು ಶೌರ್ಯ, ತ್ಯಾಗ ಮತ್ತು ದೇಶಪ್ರೇಮದ ಸಂಕೇತ. ಆಕೆಯ ಸಾಹಸ ನಾವೆಲ್ಲರಿಗೂ ಶಕ್ತಿಯನ್ನು, ಧೈರ್ಯವನ್ನು ಮತ್ತು ದೇಶಭಕ್ತಿಯನ್ನು ಬೆಳೆಸುವ ಶಕ್ತಿ ನೀಡುತ್ತದೆ. ಇಂತಹ ವೀರ ಮಹಿಳೆಯರು ನಮ್ಮ ಇತಿಹಾಸದ ಹೆಮ್ಮೆಯ ಪುಟಗಳಲ್ಲಿ ಸದಾ ಅಕ್ಷರವಾಗಿರುತ್ತಾರೆ.